ಹಾಳಾದವನು ಹೋಗಿ ಹೋಗಿ ಇಂತ ಹೇಸಿಗೆ ಕೆಲಸ ಕೈ ಹಾಕಿದನಲ್ಲ. ಅಲ್ಲ, ಮರ್ಯಾದಷ್ಟು ಕುಟುಂಬದವರು ಮಾಡೋ ಕೆಲಸನ ಇದು. ಏನ್ ಕಡಿಮೆ ಆಗಿತ್ತವನು ಇಲ್ಲಿ? ನಮ್ಮ ಮನೆಯವ್ರನ್ನ ನಾವು ವಿಚಾರಿಸಿದ್ರೆ ತಪ್ಪು. ಇಂಥ ಕೇಸಲ್ಲಿ ಸಿಕ್ಕಾಕೊಂಡವ್ರನ್ನ ವಿಚಾರಿಸಕ್ ಹೋದವರು ಜೈಲಿಗೆ ಹೋಗ್ಬೇಕಾಗತ್ತೆ. ಅಣ್ಣ ಹಾಗಾಗೋದು ಕಾರಣ ನೀವಪ್ಪ. ಹೌದು, ನೀವೇ ಕಾರಣ. ಯಾಕೆ? ಕೆಟ್ಟ ಕೆಲಸ ಮಾಡೋದು ನಿಮ್ಮ ಅಪ್ಪ ಹೇಳ್ಕೊಟ್ರ? ಕೇಡಿಗಳು ಮನೆ ಮುರುಕದಿಂದ ಸೇರ್ಕೋ ಅಂತ ಬುದ್ಧಿವಾದ ಹೇಳಿ ಕಳ್ಸಿದ್ರ? ಅಲ್ಲಮ್ಮ, ಅವತ್ತು ಅಣ್ಣ ಫೋನ್ ಮಾಡಿ ತುಂಬಾ ಕಷ್ಟದಲ್ಲಿದ್ದೀನಿ, ಹಣ ಬೇಕು ಅಂದ. ಅವನು ಮಾತು ಧ್ವನಿ ಕೇಳಿದ್ರೆ ತುಂಬಾ ಕಷ್ಟದಲ್ಲಿದ್ದಾನೆ ಅನ್ನಿಸ್ತು. ಅಪ್ಪನ ಹತ್ರ ಹಣ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ನನ್ನ ಹೆಂಡತಿಗೋಸ್ಕರ ನಾನು ಹಣ ಕೇಳ್ತಿದ್ದೀನಿ ಅಂತ ಹೇಳಿದ್ರು. ಅವತ್ತೇ ಹಣ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಇನ್ನೇನಾಗ್ತಿತ್ತು? ಅವರು ನನ್ ದುಡ್ಡು ಕದ್ದಿದ್ದು ಒಳ್ಳೇದಕ್ಕಲ್ಲ, ಇಂಥ ದೇಶದ್ರೋಹದ ಕೆಲಸ ಮಾಡೋದಕ್ಕೆ. ಮಾವ ಅವ್ರಿಗೆ ಹಣ ಕೊಟ್ಟಿದ್ದಿದ್ರೆ ಅವ್ರು ಮಾಡಿ ತಪ್ಪೆಲ್ಲ ಮಾಫಿ ಆಗ್ಬಿಡ್ತಿತ್ತ? ಅದ್ಕೆ ಅಣ್ಣ ಹಾಳಾಗೋದಕ್ಕೆ ನೀವು ಕಾರಣ, ಮರಿಬೇಡಿ. ಹರಿ, ಅಣ್ಣ ತಲೆ ತಪ್ಪಿಸ್ಕೊಂಡು ತಿರುಗೋಗಾಗಿದ್ದು ನಿಮ್ಮೆಲ್ಲರಿಂದ. ಇನ್ಮೇಲೆ ಯಾರು ಈ ಮನೆಯಲ್ಲಿ ಗುರು ವಿಚಾರ ಎತ್ತಬಾರದು. ಹೋಗಿ ಹೋಗಿ. ನಾನು ಇಲ್ಲಿವರೆಗೂ ಬಂದು ಪಟ್ಟ ಹಿಡಿದು ಕೂತಿದ್ದಕ್ಕೆ ಅದು ನಿನ್ನ ಮಗು ಅಂತ ಗೊತ್ತಾಯ್ತು. ನಿನ್ನ ಎಷ್ಟೋ ಮಕ್ಕಳು ಎಲ್ಲೆಲ್ಲೋ ಯಾವ್ಯಾವ್ದೋ ಸ್ಥಿತಿಲಿರ್ಬೋದು, ಭಿಕ್ಷೆ ಬೇಡ್ತಿರ್ಬೋದು, ಕಳ್ಳತನ ಮಾಡ್ತಿರ್ಬೋದು, ಸಮಾಜಕ್ಕೆ ಬೇಡವಾದ ಕಂಟಕರಾಗಿರ್ಬೋದು. ಅಥವಾ ಹೊಟ್ಟೆಗೂ ಕತೆ ಇಲ್ಲದೆ ನರಳ್ತಾ ಸಾಯ್ತಿರ್ಬೋದು. ಅಂತ ಮಕ್ಕಳನ್ನ ನಿನ್ನಿಂದ ಪಡೆದ ಎಷ್ಟೋ ತಾಯಂದ್ರೆ ಎದೆಲಿ ಇದು ದುಃಖದ ಮಡು ಕಟ್ಸಿದ್ಯಾ. ಅವ್ರ ಶಾಪದ ನರಳಾಟ ನಿನ್ನ ತಲೆ ಮೇಲೆ ಕೂತಿದೆ. ಅದೆಲ್ಲ ಪಾಪದ ಮೂಟೆಗಳಾಗಿ ನಿನ್ನನ್ನು ಕಾಡ್ತಾ ಇದೆ. ಇದಿಲ್ಲಿಗೆ ನಿಲ್ಲಲ್ಲ ಧರ್ಮಯ್ಯ. ಇನ್ನು ನೀನ್ ನೋಡ್ಬೇಕಾಗಿರೋದು ಬೇಕಾದಷ್ಟಿದೆ. ಯಾಕಂದ್ರೆ ನೀನು ಮಾಡಿದ ಪಾಪ 3 ಜನ್ಮಕ್ಕಾಗೋಷ್ಟಿದೆ. ಈ ಜನ್ಮದಲ್ಲಿ ಇನ್ನೂ ನೀನು ಅನುಭವಿಸೋದು ಬೇಕಾದಷ್ಟಿದೆ. ನೀನು ಚಂದನನ ಪಕ್ಕ ಕೂರಿಸ್ಕೊಂಡು ಮಗಳು ಅಂತ ಮುದ್ದು ಮಾಡೋದು, ನನ್ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದು ದಿನ ಹತ್ರದಲ್ಲೇ ಇದೆ. ನಿಮ್ಮ ಯಜಮಾನ್ರ ವಿಷಯ ಗೊತ್ತಾಯ್ತು, ತುಂಬಾ ಬೇಜಾರಾಯ್ತು. ಮುಂದೆ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಚಿತ್ರಕ್ಕ. ಹೇಗಿದ್ದೋರ್ ನೀವು, ಹೇಗಾಗ್ಬಿಟ್ರಿ? ಎಲ್ರಿಂದಲೂ ಅನ್ನಿಸ್ಕೊಳ್ಳೋ ಹಾಗಾಯ್ತಲ್ಲ ಚಿತ್ರಕ್ಕ. ಯಾರಿಂದನೂ ಅನ್ನಿಸ್ಕೊಳ್ಳೋ ಕೆಟ್ಟ ಸ್ಥಿತಿ ನನಗ್ ಬಂದಿಲ್ಲ ಅರ್ಚನಾ. ನಿನ್ನ ಸಿಂಪತಿನೂ ನನಗ್ ಬೇಕಾಗಿಲ್ಲ. 3 ಕೋಟಿ ಹಣನ ನಿಮ್ ಗಂಡನ್ಗೆ ನೀವೇ ಕೊಟ್ರಿ ಅಂತಾದ್ರೆ ನಾಳೆ ಪೊಲೀಸ್ನವ್ರು ಬಂದು ನಿಮ್ಮನ್ನ ಕೇಳ್ತಾರಲ್ವಾ, ಆಗ ನೀವೇನು ಉತ್ತರ ಕೊಡ್ತೀರಿ? ಅದೇ ನನಗ್ ಚಿಂತೆ ಆಗಿದೆ ಶಿವನೇ. ಪರವಾಗಿಲ್ಲ ಅರ್ಚನಾ, ನನ್ನ ಕಷ್ಟನ ಹಂಚ್ಕೊಳ್ಳೋದಕ್ಕೆ ಸದ್ಯ ನೀನಾದ್ರೂ ನನ್ನ ಜೊತೆ ಇದೆಯಲ್ಲ. ನಿನ್ನಂತ ತಲೆ ಕೆಟ್ಟವ್ರು ಯಾರಾದ್ರೂ ಪೊಲೀಸ್ನವ್ರ ಹತ್ರ ಈ ರೀತಿ ಹೇಳಿದ್ರೆ ಏನ್ ಗತಿ ಅಂತ ನನಗೀ ಚಿಂತೆ ಶುರು ಆಗಿದೆ. ಯಾಕಂದ್ರೆ ನಿನ್ನಂತವ್ರು ಇಂಥ ಸಂದರ್ಭಕ್ಕೆ ಕಾಯ್ತಾ ಇರ್ತಾರಲ್ವಾ. ಈ ಚಿತ್ರ ಅರ್ಚನನಂತ ಫಿಟ್ಟಿಂಗ್ ಜನನ ಬೇಕಾದಷ್ಟು ನೋಡಿದಾಳೆ. ನೀನೇನು ಯೋಚನೆ ಮಾಡಬೇಡ ಅರ್ಚನಾ, ನಿನ್ನ ಆರೋಗ್ಯನ ನೀನ್ ನೋಡ್ಕೊ, ನನ್ನ ಸೇಫ್ಟಿ ನಾನು ನೋಡ್ಕೊಳ್ತೀನಿ. tom tanana dim ta tom tanana tom ta tom tanana dim ta tom tanana